ಹಾಯ್ ಎಲ್ಲರಿಗೂ ನಮಸ್ಕಾರ ಮಾಡಿ. ಇವತ್ತು ಒಳ್ಳೆ ಮಾಡಿ ಪಾಲಕ್ ಪನ್ನೀರ್ ಹೆಂಗೆ ಮಾಡೋದು ಅಂತೇಳಿ ಹೇಳಿಕೊಡ್ತಾ ಇದ್ದೆ. ಫಸ್ಟಿಗೆ ಪಾಲಕನ್ನು ಚೆಂದ ಮಾಡಿ ತೊಳೆದು ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಿಸಿ ಇಟ್ಕೊಂಡು ಒಂದು ಬಾಣಲೆಗೆ ಸ್ವಲ್ಪ ಜೀರಿಗೆ, ಒಂದು ಪಲಾವ್ ಎಲೆ ಮತ್ತು ಮೊಗ್ಗು, ಶುಂಠಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನೆಲ್ಲ ಹಾಕಿ ಚೆಂದ ಮಾಡಿ ಹೊರ್ಕಣ್ಕ ಆಯಿತಾ. ಅದು ಸ್ವಲ್ಪ ವೈಟ್ ಇದ್ದದ್ದು ಬ್ರೌನಿಷ್ ಕಲರ್ ಬಪ್ಪಲರಿಗೆ ಲೈಕ್ ಮಾಡಿ ಅದನ್ನು ಫ್ರೈ ಮಾಡ್ಕೊಳಕ್ಕೆ. ಆಮೇಲೆ ಇದಕ್ಕೆ 1-2 ಟೊಮೆಟೊ, ಆಮೇಲೆ ಕೆಂಪು ಮೆಣಸು, ಆಮೇಲೆ 1-2 ನೀರುಳ್ಳಿನ ಹಾಕಿ ಮತ್ತು ಪುನಃ ಚೆಂದ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಳಕ್ಕೆ. ಅದೆಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಸ್ವಲ್ಪ ಹಿಡ್ಕೊಂಡ್ರೆ ಸ್ವಲ್ಪ ಲೈಕ್ ಆಗ್ತದೆ. ಲಾಸ್ಟಿಗೆ ಇದಕ್ಕೆ ನಾವು ಹಾಕೋದು ಗೇರು ಬೀಜ, ಹಸಿಮೆಣಸಿನ್ಕಾಯಿ ಹಾಕಿ ಚೆಂದ ಮಾಡಿ ಫ್ರೈ ಮಾಡಿ ಮಿಕ್ಸಿಯಲ್ಲಿ ಚೆಂದ ಮಾಡಿ ಅದನ್ನು ಪೇಸ್ಟ್ ಮಾಡ್ಕೊಬೇಕು. ಒಳ್ಳೆ ಘಮ 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 ಪೇಸ್ಟ್ ಆಗ್ತದೆ. ಲಾಯ್ಕಾಯಿ ರೆಡಿ ಆಗ್ತದೆ ಅಂತಾರೆ. ಇಷ್ಟು ಈಗ ಅದಕ್ಕೆ ಬಂದು ಸಾಕು. ಅದೇ ಮಿಕ್ಸಿಗೆ ಇದನ್ನು ತೆಗೆದಿಟ್ಟು ಸ್ವಲ್ಪ ನಾವು ಬೇಯಿಸಿಪ್ಪಂಥ ಪಾಲಕನ್ನು ಹಾಕಿ ಅದನ್ನು ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಳ್ಕೊ. ಈಗ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಚೆಂದ ಮಾಡಿ ಸಣ್ಣ ಸಣ್ಣದಾಗಿ ನಾವು ಕಟ್ ಮಾಡಿಪ್ಪಂತಹ ಪನ್ನೀರನ್ನು ಹಾಕಿ ಅದು ಒಂಚೂರು ಕಲರ್ ಚೇಂಜ್ ಹಾಕಲವರೆಗೆ ಚೆಂದ ಮಾಡಿ ಫ್ರೈ ಮಾಡ್ಕೊಳಕ್ಕೆ. ನಾನೀಗ ಅದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಈಗ ಒಂದು ಪಾತ್ರೆನ ಇಟ್ಟು ಗ್ಯಾಸ್ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು ಸೊಪ್ಪು, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಚೆಂದ ಮಾಡಿ ಹುರ್ಕೊಂಡು ನಾವು ಪೇಸ್ಟ್ ಮಾಡಿಪ್ಪಂತಹ ಮಸಾಲೆ ಪೇಸ್ಟ್ ಇತ್ತಲ್ಲ ಅದನ್ನು ಹಾಕಿ ಸ್ವಲ್ಪ ಹುರ್ಕೊಳಕ್ಕೆ. ಅದಾದ್ರ ಮೇಲೆ ಸ್ವಲ್ಪ ಅದು ಗುಳಿ ಬಂದ್ರ ಮೇಲೆ ಪಾಲಕ್ ಪೇಸ್ಟ್ ಹಾಕಿ ಚೆಂದ ಮಾಡಿ ಕಲ್ಸಕ್ಕೆ. ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಅದು ಸ್ವಲ್ಪ ಬಾಯ್ಲ್ ಆಯ್ತು ಅಂದರೆ ಫುಲ್ ಗುಳಿ ಬರ್ಬೇಕು. ಅಷ್ಟರವರೆಗೆ ನಾವು ಅದನ್ನು ಚೆಂದ ಮಾಡಿ ಕುದಿಸಕ್ಕೆ. ಲಾಸ್ಟಿಗೆ ನಾವು ಫ್ರೈ ಮಾಡಿಟ್ಟಂತಹ ಪನ್ನೀರನ್ನು ಹಾಕಿ ಅದನ್ನು ಚೆಂದ ಮಾಡಿ ಬೇಯಿಸ್ಕೊಂಡ್ರೆ ಪಾಲಕ್ ಪನ್ನೀರ್ ಚೆಂದ ಮಾಡಿ ಗಂಜಿಯೋ ಚಪಾತಿಯೋ ಅದರೊಟ್ಟಿಗೆ ತಿನ್ನಕ್ಕೆ ರೆಡಿ ಆಯ್ತು. ನಾನು ಮಾಡೋದು ಹೀಗೆ.